ತೊರಕೆ ಮೀನು ಬಂದಿದೆ ಚಿಕ್ಕದು. ಸೊ ಮತ್ತು ಆ್ಯಕ್ಚುಲಿ ನೀರಲ್ಲಿ ಇಟ್ಟಿದ್ರೆ ಬಲೆ ತುಂಬ ಎಲ್ಲ ಬಲೆ ಡ್ಯಾಮೇಜ್ ಆಗ್ತಿತ್ತು. ಸೊ ಇದು ಮುಳ್ಳು ನಿಮಗೆ ಗೊತ್ತಿರ್ಬೋದು, ತುಂಬ ಡೇಂಜರ್ ಇದು ಮುಳ್ಳು. ಆ್ಯಕ್ಚುಲಿ ಇದು ಜೀವ ಇದೆ, ಏಡಿ ತಪ್ಪಿಸ್ತದೆ ನೋಡಿ. ಶಾರ್ಕ್ ಮೀನು ಸಿಕ್ಕಿದೆ ನೋಡಿ, ಶಾರ್ಕ್ ಮೀನು. ಬಂಧುಗಳೇ ನಮಸ್ಕಾರ ಬಂಧುಗಳೇ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶೋ ಚಾನಲ್ಗೆ. ಸೊ ಬಂಧುಗಳೇ, ಇವತ್ತು ನಾನು ಬಂದಿದ್ದೇನೆ ಸಮುದ್ರ ಬದಿ. ಆ್ಯಕ್ಚುಲಿ ಈ ಮಂತಲ್ಲಿ ಈ ಹೊತ್ತಿಗೆ ಆ ಕಡಲೆಲ್ಲ ರಫ್ ಇರ್ತದೆ. ಸೊ ಈ ವರ್ಷ ಏನು ಮಳೆ ಕಡಿಮೆ ಇದೆ, ಹಾಗಾಗಿ ಕಡಲ್ ಕೂಡ ಅಷ್ಟೇನು ರಫ್ ಇಲ್ಲ. ನೋಡ್ತಿರ್ಬೋದು ನೀವು. ಸೊ ಕಡಲ್ ರಫ್ ಇಲ್ಲ. ಸೊ ಹಾಗಾಗಿ ಆ್ಯಕ್ಚುಲಿ ಮೊನ್ನೆ ಬಲೆ ಬಿಟ್ಟಿದ್ರು, ಬಲೆ ಓಡಂತ ಮೀನಿದೆ. ಅದಕ್ಕೆ ಪರ್ ಕೆ ಜಿಗೆ 700 600 ಆ ಥರ ರೇಟ್ಗೆ ಹೋಗ್ತದೆ ದಕ್ಕೆಯಲ್ಲಿ. ಸೊ ಮತ್ತು ಮಾರುವವರೆಷ್ಟು ಮಾರ್ತಾರೆ ಅಂತ ಗೊತ್ತಿಲ್ಲ. ಸೊ ಅದರ ಬಲೆ ಬಿಟ್ಟದ್ದು 3-4 kg ಸಿಕ್ಕಿತ್ತು. ಆದರೆ ಇವತ್ತು ಕೂಡ ಬಲೆ ಬಿಟ್ಟಿದ್ದಾರೆ. ಸೊ ಬನ್ನಿ ಯಾವುದೆಲ್ಲ ಮೀನು ಸಿಗ್ತದೆ ಅಂತ ನೋಡುವ. ಅದರ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆ ವಿಡಿಯೋ ಇಷ್ಟವಾದರೆ ಮಾತ್ರ ಕೊನೆವರೆಗೆ ನೋಡಿ, ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಎಪಿಸೋಡು ನೋಡೋಣ. ಬಂದಲೇ ನಾನು ಬರುವ ಮುಂಚೆನೇ ಬಲೆ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಬಲೆ ಕಡಲಲ್ಲಿ ಉಂಟು. ನೋಡುವ ಈಗ ಎಷ್ಟೊತ್ತಿಗೆ ಗೆಲ್ಲಿತಾರೆ ಅಂತ ಗೊತ್ತಿಲ್ಲ. ನೋಡುವ ಎಷ್ಟು ಮೀನು ಸಿಗ್ತದೆ ಅಂತ. ಒಂದೊಂದು ಬರ್ಮುಂಡ ಮೀನು ಹೇಗಿತ್ತು ನೋಡಿದ್ರಲ್ಲ ನೀವು. ದೊಡ್ಡ ಒಂದು 5.5 kg ಇತ್ತದು. 800 ಹಾಕಿದ್ರಂತೆ ಕೆಜಿಗೆ. ಪರ್ ಕೆಜಿಗೆ 800 rupees ಚಾರ್ಜ್ ಮಾಡಿದ್ದಾರೆ ಅಂತೆ ದಕ್ಕಿಯಲ್ಲಿ. ಸೊ ಬರ್ಮುಂಡದು ವಿಡಿಯೋ ಬೇಕಿದ್ರೆ ನಂದು ಚಾನಲಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ಕಡಲ್ ಕೂಡ ಅಷ್ಟೇನಿಲ್ಲ ಮಾರೆ, ಇಳಿದು ಬಿಡುವಷ್ಟು ಧೈರ್ಯ ಇದೆ ಅವರಿಗೆ. ಬಟ್ ಹೇಳಿಕೆ ಆಗಲ್ಲ ನೀರಿದು, ಯಾವತ್ತಿಗೆ ಏನಾಗ್ತದೆ ಅಂತಲೇ ಹೇಳಿಕೆ ಆಗಲ್ಲ. ಬಂದಲೇ ಬಲೆ ಎಲ್ಲ ಎಲ್ದೈತಿ ಇವಾಗ. ಸೊ ಸ್ವಲ್ಪ ಕಷ್ಟ ಐತಿ ಇವರಿಗೆ. ಏನಂದರೆ ಬಲೆ ಪೂಂಡೆಗೆ ಬಿದ್ದಿತ್ತು, ಎಲ್ಲ ಬಲೆ ಉಡಿ ಆಗಿದೆ. ಸೊ ಉಂಡೆ ಅಂದರೆ ಯಾವುದನ್ನು ನೆನ್ಪಿಡ್ತೀನಿ ನಿಮಗೆ ನೋಡಿ. ಇದಕ್ಕೆ ಬಿದ್ದಿತ್ತು ಎಲ್ಲ ಬಲೆ. ಇದನ್ನು ಆ್ಯಕ್ಚುಲಿ ಯಾಕೆ ಕಟ್ಟುವುದಂದರೆ, ಸೊ ಬಲೆ ಎಲ್ಲ ದೋಣಿಯವರೆಲ್ಲ ಬಲೆ ಕಟ್ಟಲಿಕ್ಕೆ ಬರ್ತಾರಲ್ಲ, ಅವಾಗ ಇದನ್ನು ಕಟ್ಟಿ ನೀರೊಳಗೆ ತೇಲುವಸ್ತಿರ್ತಾರೆ. ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮಗೆ. ಸೊ ತೇಲುವಸ್ತಿರ್ತದೆಲ್ಲ, ಅದಕ್ಕೆ ಬಲೆ ಕಟ್ಟಿ ಬರ್ತಾರೆ. ಸೊ ಈ ರೀಸನ್ನಿಂದಾಗಿ ಇದನ್ನು ಕಟ್ತಾರೆ. ಆ್ಯಕ್ಚುಲಿ ಇದೆಲ್ಲ ಇರಲ್ಲ, ಇದು ವೇಸ್ಟೇಜ್ ಎಲ್ಲ ತಾಗಿ ಇಂಥ ಗೋಣಿಗೆಲ್ಲ ಅದು ಆ ಥರ ಆಗ್ತದೆ. ಆದರೆ ಮೇಲ್ಗಡೆಯಿಂದ ಬಲೆ ಬಿಡುವಾಗ ಏನಾಗ್ತದೆ ನೋಡಿ, ಬಲೆ ಅವಸ್ಥೆ ನೋಡಿ ಇವಾಗ. ಸೊ ಮೇಲ್ಗಡೆಯಿಂದ ಬಲೆ ಎಲ್ಲ ಬಿಡುವಾಗ ಅದಕ್ಕೆ ತಾಗಿದ್ರೆ ಎಲ್ಲ ಅರ್ಧೋಗಿದೆ ಬಲೆ ನೋಡಿ. ಸೀಸ ಬೇರೆ, ಬಲೆ ಬೇರೆ ಆಗಿದೆ. ಆದರೆ ಮೀನಿತ್ತು, ಆ್ಯಕ್ಚುಲಿ ಮೀನು ತುಂಬಾ ಇತ್ತು. ಸೊ ನೋಡಿ ಇವಾಗ ಇದು ಬಂದಿದೆ, ತೊರಕೆ ಮೀನು ಬಂದಿದೆ ಚಿಕ್ಕದು. ಸೊ ಮತ್ತು ಏಡಿ ಬಂದಿದೆ. ಏಡಿ ಚಿಕ್ಕ ಮರಿ ಕೂಡ ಬಂದಿದೆ. ಪಾಪ ಅದು ಬಿಡುವ ಅಂತ ಅನಿಸ್ತದೆ. ಮೊದಲಿಗೆ ಇದನ್ನು ತಪ್ಪಿಸೋಣ. ಸೊ ನಂತರ ಏಡಿ ಬಂದಿದೆ ನೋಡಿ. ಇನ್ನೂ ಬಲೆ ಇದೆ, ಸ್ವಲ್ಪ ಬಲೆ ಜೀವಂತವಾಗಿತ್ತು. ಮತ್ತು ಸ್ವಲ್ಪ ಉಡಿಯಾಗಿದೆ ಈ ಕಡೆ ಎಲ್ಲ. ಮತ್ತು ಎಳಿಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಇನ್ನೂ ಆ್ಯಕ್ಚುಲಿ ನೀರಲ್ಲಿ ಇಟ್ಟಿದ್ರೆ ಬಲೆ ತುಂಬ ಎಲ್ಲ ಬಲೆ ಡ್ಯಾಮೇಜ್ ಆಗ್ತಿತ್ತು. ಸೊ ಮೊದಲಿಗೆ ಇದನ್ನು ತಪ್ಪಿಸಿ ನೀರಲ್ಲಿ ಬಿಡುವ. ಸೊ ಗೈಸ್, ಈ ಮೀನನ್ನು ತಪ್ಪಿಸುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಇದು ಮುಳ್ಳಿದೆಯಲ್ಲ, ಇದು ಮುಳ್ಳು. ಸೊ ಇದು ಮುಳ್ಳು ನಿಮಗೆ ಗೊತ್ತಿರ್ಬೋದು, ತುಂಬ ಡೇಂಜರ್ ಇದು ಮುಳ್ಳು. ಆ್ಯಕ್ಚುಲಿ ಇದು ಜೀವ ಇದೆ, ಇದನ್ನು ಬಿಡೋಣ. ಪಾಪ ಪದಾರ್ಥಕ್ಕೆಲ್ಲ ಮಾಡಲಿಕ್ಕಿಲ್ಲ, ಮಾಡ್ಬೋದು, ಹೋಗಲಿ ಅದು ಪಾಪ. ಸೊ ನೋಡಿದ್ರಲ್ಲ ಡಿಸ್ಕವರಿ ಮೂವಿಯಲ್ಲಿ ನೀವು ನೋಡ್ತಿದ್ರಿ, ಕ್ರೊಕೊಡೈಲ್ ಎಲ್ಲ ಇಡುವ ಅವನ ಹೆಸರೆಂತ ಉಂಟು. ಸೊ ಅವನಿಗೆ ಅದರ ಮುಳ್ಳು ಎದೆಗೆ ತಾಗಿ ಅವನು ಸಾವನ್ನಪ್ತಾನೆ. ಸೊ ಅಷ್ಟು ಡೇಂಜರ್ ಅದರ ಮುಳ್ಳು. ಅದರ ಮುಳ್ಳು ತಾಗಿದ ಕೂಡಲೇ ನಾವು ಆಸ್ಪತ್ರೆಗೆ ಹೋಗಬೇಕು. ಕಾಲಿಗೆಲ್ಲ ತಾಗಿದ್ರೆ ಅದು ಯಾವುದೋ ಒಂದು ಗುಳ್ಳೆ ಥರ ಫೀಲ್ ಆಗ್ತದೆ, ಮೇಲ್ ಬರ್ತದೆ, ಗೊತ್ತಾಯ್ತಾ ಅದರ ಮುಳ್ಳು ತಾಗಿದ್ರೆ. ಸೊ ನೋಡುವ, ಇದು ನೋಡಿ ಕೊಡ್ಡೆ ಹೇಳ್ತೇವೆ ಇದಕ್ಕೆ, ಕೊಡ್ಡೆ ಮೀನು ಬಂದಿತ್ತು. ಆ್ಯಕ್ಚುಲಿ ಕೊಡ್ಡೆ ಮೀನೆಲ್ಲ ಬಂದಿತ್ತು ನೋಡಿ, ದೊಡ್ಡ ಸೈಜ್ ಇದಕ್ಕೆ.
ಏಡಿ ಕೂಡ ಬಂದಿದೆ. ಸೊ ಇದರಲ್ಲಿ ಇವಾಗ ಬಲೆ ಬಿಟ್ಟಿದ್ದಲ್ಲಿ ಟೋಟಲಿ ಲಾಸ್ ಅಂದರೆ ಇವರು ಕಷ್ಟಪಟ್ಟಿದ್ದಕ್ಕೆ ಬಲೆ ಎಲ್ಲ ಹುಡಿಯಾಗಿದೆ. ಸೊ ಈ ಬಲೆಯನ್ನು ರೀಸೆಟ್ ಮಾಡಲಿಕ್ಕೇ ತುಂಬ ಹಣ ಹೋಗ್ತದೆ. ನೋಡಿದ್ರಲ್ಲ ಮೀನುಗಾರರ ಪರಿಸ್ಥಿತಿ ಯಾವ ಥರ ಇರ್ತದೆ ಅಂತ. ಸೊ ನೋಡುವ, ಇನ್ನೊಂದು ಬಲೆ ಬಿಡ್ತಾರಾ ಇಲ್ಲ ಅಂತ ಗೊತ್ತಿಲ್ಲ, ನೋಡುವ. ನೋಡಿ ಅವರು ಬಿಡ್ತಿದ್ದಾರೆ ನೋಡಿ ನೀರಲ್ಲಿ. ಸೊ ಆ ಥರ ಬಿಡ್ತಾ ಹೋಗ್ತಾರೆ. ನೋಡಿದ್ರಲ್ಲ, ಏಡಿ ತಪ್ಪಿಸುವುದು ನೋಡಿ. ಈ ಏಡಿಗೂ ಕೂಡ ರೇಟ್ ಇರಲ್ಲ ಅಷ್ಟು. ಇದಕ್ಕಿಂತ ನೀಲಿ ಕಾಲಿದು ಬರ್ತದೆ, ಉದ್ದ ಕಾಲು, ತುಳುವಲ್ಲಿ ಕಾಣೆಕಾರ ಅಂತ ಹೇಳ್ತೇವೆ. ಅದಕ್ಕೆ ರೇಟ್ ಇದೆ 350 ಅಬೋವ್ ಇದೆ, 350. ಮತ್ತು ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇದೆ. ಆದರೆ ಕೆಲವೊಂದು ಜನರು ಬೇಕಂತ ರೇಟ್ ಹಾಕಲ್ಲ. ಮಾರ್ಕೆಟ್ ಕ್ರ್ಯಾಶ್, ಇದು ಕ್ರ್ಯಾಶ್, ಚಡ್ಡಿ ಕ್ರ್ಯಾಶ್ ಅಂತ ಸುಮ್ಮನೆ ಹೇಳಿ ರೇಟನ್ನು ಒಮ್ಮೆಲೆ ಡೌನ್ ಮಾಡ್ತಾರೆ. ಸೊ ಇಂಥ ಏಡಿಗೆ ಅಷ್ಟೇನು ಡಿಮಾಂಡ್ ಇರಲ್ಲ, ಬಟ್ ಸೇಲ್ ಆಗ್ತದೆ. ಮಿಕ್ಸ್ ಎಲ್ಲ ಹೋಗ್ತದೆ. ನೀಲಿ ಕಲರ್ ಇದು ಏಡಿ ಮತ್ತು ಕೆಂಪು ಪೆರಂಕಾಯಿ ಒಂದು ಏಡಿ ಉಂಟು, ಅದರ ರಸ ಮಾಡಿದರೆ ನಾನು ಒಂದು ಸಲ ಟ್ರೈ ಮಾಡಿದ್ದೇನೆ. ಪೆರಂಕಾಯಿ ಏಡಿ ಅಂತ ಕೆಂಪು ಕಲರ್ ಇದು, ಅದಕ್ಕೆ ಕೆಜಿಗೆ 400 ರೂಪಾಯಿ ಇರ್ತದೆ. ಸೊ ಅರ್ಧ kg ಎಲ್ಲ ಇದ್ದರೆ ಓಡ್ಕೊಂಡು ಬರ್ತಾರೆ, ನನಗೆ ಕೊಡು ಅಂತ. ಸೊ ಅಷ್ಟು ಡಿಮಾಂಡ್ ಇರುವಂಥ ಏಡಿ ಅದು ಕೆಂಪು. ಅದರ ರಸ ಕೂಡ ಖಾಲಿ ರಸದಲ್ಲಿ ಊಟ ಮಾಡ್ಬೋದು ಅದರಲ್ಲಿ. ನೋಡುವ, ಇದು ಆ್ಯಕ್ಚುಲಿ ದೊಡ್ಡ ಸೈಜ್, ಇದು ಪದಾರ್ಥ ಮಾಡ್ಬೋದು. ಚಿಕ್ಕದನ್ನೆಲ್ಲ ಬಿಡುವುದು. ಸೊ ಬಂದುಲೆ ನೋಡಿ ಇಷ್ಟು ಮೀನು ಸಿಕ್ಕಿದೆ. ಬಲೆ ಡ್ಯಾಮೇಜ್ ಆಗಿ ಇಷ್ಟು ಮೀನು ಸಿಕ್ಕಬೇಕಾದ್ರೆ, ಬಲೆ ಸರಿ ಇರಬೇಕಾದ್ರೆ ಎಷ್ಟು ಮೀನು ಸಿಗ್ಬೋದು. ಸೊ ಇದರ ಒಟ್ಟಿಗೆ ಮತ್ತೊಂದು ವಿಷಯ ಏನಂದರೆ ಶಾರ್ಕ್ ಮೀನು ಸಿಕ್ಕಿದೆ ನೋಡಿ. ಶಾರ್ಕ್ ಮೀನು ನೋಡಿ, ಇದಕ್ಕೆ ತುಳುವಲ್ಲಿ ಚಟ್ಟೆ ತಾಟೆ ಹೇಳ್ತೀರಿ. ಯಾಕೆಂದರೆ ಚಟ್ಟೆ ತಾಟೆ ಅಂದರೆ ಸಪೂರಲ್ಲ. ಸೊ ನೋಡಿ, ಬಾಯಿ ನೋಡಿ ಮಾರೆ, ಹಲ್ಲು ನೋಡಿ, ಇದರದ್ದು ಹಲ್ಲು ನೋಡಿ. ಇದು ಮರಿ ಆ್ಯಕ್ಚುಲಿ ಗೈಸ್, ಮರಿ ಶಾರ್ಕ್ ನೋಡಿ. ಮರಿ ಶಾರ್ಕೆ ಇಷ್ಟು ದೊಡ್ಡ ಇರಬೇಕಾದ್ರೆ ಒಂದು ಅಂದಾಜು ಮಾಡಿ ಇದರ ಅಮ್ಮ ಎಷ್ಟು ದೊಡ್ಡ ಇರ್ಬೋದು. ಸೊ ಅಂದಾಜು ಮಾಡಿ ಮರಿ ಶಾರ್ಕೆ ಇಷ್ಟು ದೊಡ್ಡ ಇರಬೇಕಾದ್ರೆ ಇದರ ಅಮ್ಮ ಎಷ್ಟು ದೊಡ್ಡ ಇರ್ಬೋದು, ಎಷ್ಟು kg ಇರ್ಬೋದು. ಒಮ್ಮೆ ಸಿಕ್ಕಿದೆ ಆ್ಯಕ್ಚುಲಿ 60 kg ಇದೇನೋ ಸಿಕ್ಕಿದೆ ಇಲ್ಲಿ ಹತ್ತಿರದಲ್ಲಿ. ಅದು ಈ ಬಲೆಗೆಲ್ಲ, ನಾವು ಬರಮುಂಡದ ಬಲೆ ತೋರಿಸಿದ್ದೆಲ್ಲ ಅದಕ್ಕೆ ಸಿಕ್ಕಿದೆ. ಸೊ ಇದರದು ಡಿಸೈನ್ ನೋಡಿ, ಕಣ್ಣು ನೋಡಿ. ಆ್ಯಕ್ಚುಲಿ ಹಲ್ಲು ನೋಡಿ, ನಿಮಗೆ ಹಲ್ಲು ತೋರಿಸ್ತೇನೆ ನೋಡಿ. ನೋಡಿ ಕೈಗೆ ಇದಾಗ್ತಂತೆ ನೋಡಿ, ಅಂಟುತ್ತಾ ಉಂಟು. ಇದೊಂದು ಆ್ಯಕ್ಚುಲಿ 200-300 ಗ್ರಾಮ್ ಇರ್ಬೋದು ನನ್ನ ಪ್ರಕಾರ ಈ ಶಾರ್ಕು. ಸೊ ಇದರ ಒಟ್ಟಿಗೆ ಬಂದದ್ದು. ಆವಾಗ ನಾನು ತೋರಿಸುವಾಗ ಈ ಶಾರ್ಕ್ ನನಗೆ ಕಾಣಲಿಲ್ಲ ಆ್ಯಕ್ಚುಲಿ. ಇದು ಎಲ್ಲಿ ಬಿತ್ತದ್ದಂದರೆ, ಸೊ ಈ ಭಾಗದಲ್ಲಿ ಬಿದ್ದಿತ್ತು, ಲಾಸ್ಟಿಗೆ ಈ ಭಾಗದಲ್ಲಿ ಬಿದ್ದಿತ್ತು. ಫುಲ್ಲು ಮುದ್ದೆ ಆಗಿತ್ತು ಬಲೆ. ಸೊ ನೋಡಿ ಯಾವ ಥರ ಬಂದಿದೆ ಅಂತ ಶಾರ್ಕ್ ಮೀನು. ಶೇಪ್ ನೋಡಿದ್ದು ಅದು ಫುಲ್ಲು ಡಿಸೈನ್. ಸೊ ಇನ್ನೂ ಇದೆ ತಪ್ಪಿಸಲಿಕ್ಕೆ ಮೀನೆಲ್ಲ. ನೋಡುವ, ನನ್ನ ಪ್ರಕಾರ ಇವಾಗ ಮುಗಿಸ್ತಾರೆ ಏನೋ. ಬಲೆ ಡ್ಯಾಮೇಜ್ ಆಗಿದೆಯಲ್ಲ ಎಲ್ಲ ನೋಡಿದ್ರಲ್ಲ ಮೀನು ಎಷ್ಟು ಸಿಕ್ಕಿದೆ ಅಂತ. ಬಲೆ ಡ್ಯಾಮೇಜ್ ಆಗಿ ಅಷ್ಟು ಮೀನು ಸಿಗಬೇಕಾದ್ರೆ ಇನ್ನು ಬಲೆ ಸರಿ ಇದ್ದರೆ ಎಷ್ಟು ಮೀನು ಸಿಗ್ಬೋದು. ಸೊ ಒಂದೇ ಯೋಚನೆ ಮಾಡಿ. ಮೀನಿದೆ ಮಾರೆ, ಆದರೆ ನಸೀಬು ಸರಿ ಇಲ್ವ. ಬಲೆ ಪೂಂಡೆಗೆ ಬಿದ್ದು ಎಲ್ಲ ಬಲೆ ಡ್ಯಾಮೇಜ್ ಆಯಿತು. ಸೊ ಲಾಸ್ಟಿದು ಪಾರ್ಟ್ ಸ್ವಲ್ಪ ಉಳಿದಿದೆ. ಸೊ ಈ ಥರದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಬಾಯ್ ಗೈಸ್, ಸಿ ಯು.